ಎಲ್ಲರಿಗೂ ನಮಸ್ಕಾರ. ಗುಂಡೂನ್ ಸ್ಟೋರಿ ದಿನ ಬಿಟ್ಟು ದಿನ ಹಾಕ್ತೀನಿ. ನಿನ್ನೆ ಹಾಕಿದ್ದೆ, ಇವತ್ತು ಹಾಕಲ್ಲ, ನಾಳೆ ಹಾಕ್ತೀನಿ. ಯಾಕಂತಂದರೆ ಯಾರೂ ನೋಡ್ತಿಲ್ಲ. ಸುಮ್ಮನೆ ನನಗೆ ಚಾನಲ್ಗೆ ಲಾಸ್ ಆಗುತ್ತೆ. ತುಂಬ ಜನ ನೋಡ್ತಾನೆ ಇಲ್ಲ. ಮತ್ತು ಇನ್ನೊಂದು ವಿಷಯ ತುಂಬ ದಿನದಿಂದ ಕೇಳಬೇಕು ಅಂತ ಅನ್ಕೊತೀನಿ, ಮರ್ತೇ ಹೋಗ್ತೀನಿ. ನಿಮಗೆ ಯಾವ ಥರ ಸ್ಟೋರಿ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇಷ್ಟ ಬಂದಿರೋ ಸ್ಟೋರಿ ಮಾಡಿಬಿಟ್ರೆ ನಿಮಗೆ ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಗೆ ಯಾವ ಥರ ಸ್ಟೋರಿ ಬೇಕು ಅಂತ ಹೇಳ್ಬಿಟ್ರೆ ನಾನು ಅದೇ ಥರನೇ ಸ್ಟೋರಿ ಮಾಡ್ತೀನಿ. ದಯವಿಟ್ಟು ತುಂಬ ಜನನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ತುಂಬ ಜನ ನೋಡ್ತೀರಾ, ಆದರೆ ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ, ಬರೀ ನೋಡ್ತೀರಾ ಅಷ್ಟೇ. ದಯವಿಟ್ಟು ನಿಮಗೆ ಈ ಒಂದು ಸ್ಟೋರಿಗಾದರೂ ನಿಮಗೆ ಯಾವ ಥರ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ನನಗೆ ಆವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಸ್ಟೋರಿ ಬೇಕು ಅಂತ. ನನಗೆ ಚೆನ್ನಾಗಿದ್ದರೆ ನಿಮ್ಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನೇ ಕೇಳ್ತಿದ್ದೀನಿ ಯಾವ ಥರ ಸ್ಟೋರಿ ಬೇಕು ಅಂತ. ನಿಮ್ಗೆ ಈ ಥರ ಸ್ಟೋರಿ ಬೇಕು ಅಂತ ಹೇಳಿದ್ರೆ ನಾನು ಅದೇ ಥರ ಸ್ಟೋರಿ ಮಾಡ್ಬೋದು. ಬಟ್ ನನ್ನ ಇದ್ರ ಮೇಲೆ ಮಾಡ್ಕೊಂಡೋದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನೀವೇ ಹೇಳ್ಬಿಡಿ ನನಗೆ. ನೀವು ಈ ಥರ ಸ್ಟೋರಿ ಬೇಕು ಅಂತಂದರೆ ಅದೇ ಥರ ಸ್ಟೋರಿನೇ ಮಾಡ್ತೀನಿ ನಾನು. ಹೊಟ್ಟೆ ತುಂಬೈತಾ? ನಿಮ್ಮ ಅಪ್ಪನೆಲ್ಲಮ್ಮ? ಓ, ಬುರ್ರೋಗೈತಾ? ನಾನು ನಿಮ್ಮ ಅಪ್ಪನವನೇನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂನಮ್ಮ. ಸರಿ ಬಿಡು. ಯಾವಾಗ ಬರೋದ? ಗೊತ್ತಿಲ್ಲ ನಿಂಕ? ಓಹೋ, ಅಬ್ಬಬ್ಬಬ್ಬಬ್ಬಾ. ನಾನಾ ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ದಲ್ಲ? ಒಬ್ಬಳು ಬರಿಲ್ಲ, ಹೋಗಿ ಇವ್ರ ಮಕ ಮುಚ್ಚೋಗ. ಎಲ್ಲ ದೋಚ್ಕೊಂಡು ಹೊಲ್ಟೋಗ್ಬಿಡ್ತಾನಲ್ಲಪ್ಪ, ಏನು ಮಾಡೋದು? ಲೇ ಲೇ ಇವಳೆ ಅಲ್ಲಪ್ಪ, ನೀನು ಯಾರು ಇಲ್ದು ಮನೆಗೆ ಹಿಂಗೆ ನುಗ್ಗುಬಿಟ್ಟು ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇದೆಯಲ್ಲ, ನೀನು ಮಾಡ್ತಾ ಇರೋದು ತಪ್ಪಲ್ಲ. ಹಾಂ, ಯಾರು ಇಲ್ದು ಮನೆಗೆ ಹಿಂಗೆ ಬರ್ಕೊಡ್ದಪ್ಪ ನೀನು. ನೋಡೋಕ್ಕೇನೋ ದೊಡ್ಡ ಮನುಷ್ಯನಂಗಿದ್ಯಾ, ನಿಂಗೇನೋ ಅಷ್ಟು ಮಾತ್ರ ತಿಳಿಯಲ್ಲ. ಅಲ್ಲ, ಸೀದಾ ಬಂದಂಗೆ ಅಡಿಗೆ ಮನೆಗೆ ನುಗ್ಗಿದ್ಯಲ್ಲ, ಮಾಡಿರೋ ಅಡುಗೆಕ್ಕೆಲ್ಲ ವಿಷ ಬೆರೆಸಿದ್ರೆ ನಾವೇನು ಮಾಡೋದು? ಏನಪ್ಪ ಮಾಡೋದು? ಯಾರಪ್ಪ ನೀನು? ಯಾವ್ದು ನಿಂದು? ಏನಕ್ಕೆ ಬಂದಿರೋದು ನೀನು? ಅಯ್ಯೋ ಅಜ್ಜಿ, ನಾವು ಕಳ್ರಲ್ಲ ಅಜ್ಜಿ. ನಾವು ಈ ಮನೆಗೆ ಹೆಣ್ಣು ಕೊಡ್ತೀನಲ್ಲ ನಾನು, ಅವ್ರ ತಾತ. ಏನು ಎಲ್ಲ ದೋಚ್ಕೊಂಡು ಹೋಗ್ತೀಯಾ? ಮುಟ್ಟು ನೋಡಿ, ಆಚಿಂದ ಚಿಲ್ಕ ಹಾಕೊಂಡು ಹೋಗ್ತೀನಿ ನಿನ್ನ. ಒಳಗೆ ಬಿದ್ದಿರ್ಬೇಕು ನೀನು. ಅದಂತೂ ಏನು ತಿಳಿದಿದ್ ಮಗು. ನಿನ್ಗೆ ವಯಸ್ಸಾಗೈತಲ್ಲ, ನಿನ್ಗೆ ಅಷ್ಟು ಮಾತ್ರ ತಿಳಿಯಲ್ಲ. ಒಬ್ರು ಮನೆಗೆ ಹೋಗ್ಬಾರ್ದು, ಹೋಗ್ಕೂಡ್ದು ಅಂತ. ಹಾ ಅಜ್ಜಿ, ಅಲ್ಲ ಕಳ್ಳು ನುಗ್ಗದಂಗೆ ನುಗ್ಗಿದ್ಯಾ ಅಡಿಗೆ ಮನೆಕ್ಕ? ಏಯ್, ನಿಮ್ಮ ಅಮ್ಮನ ಕೂಗ್ತಾನೆ ಇದ್ದೀನಿ. ಎಲ್ಲ ನಿಮ್ಮ ಅಮ್ಮನು? ನಮ್ಮ ಅಮ್ಮನ ಇಲ್ಲ, ಸ್ನಾನ ಮಾಡ್ತಾವಳೆ. ಏನ್ ಕೂಗಿರೋದು? ನೋಡಲೆ, ನಮ್ಮ ಮನೆ ಒಳಗೆ ಕಳ್ಳು ನುಗ್ಗವನೆ, ಅದಕ್ಕೆ ಕೂಗಿದ್ದು. ಯಾರು ಕಳ್ರು? ಓ ತಾತ, ಏನ್ ತಾತ? ಯಾಕೆ ತಾತ ಇವ್ರ ಮನೆಗೆ ಬಂದಿದ್ಯಾ? ತಾತ ಯಾವ ಊರ್ ತಾತ? ನೀನ್ ನೋಡಿದ್ರೆ ಏನು ಕಳ್ಳು ಅಂತ ಅನಿಸ್ತಾ ಇಲ್ಲ. ಅಯ್ಯೋ, ನಾನೇನು ಕಳ್ಳನಲ್ಲಮ್ಮ. ಮಗು ಊಟ ಬೇಕು ಅಂತ ಇತ್ತು. ಅದಕ್ಕೆ ನಾನು ಒಳಗೆ ಕರ್ಕೊಂಡೋದೆ ಊಟ ಕೊಡಕ್ಕೆ. ಅದಕ್ಕೆ ಅಜ್ಜಿ ಹಂಗೆ ಅನ್ಕೊಂಬಿಟ್ಟವಳೆ. ಈ ಮನೆಗ ನನ್ನ ಮೊಮ್ಮಗಳನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಕಡೆಗೆ ಬಂದಿದ್ದೆ. ಮನೆ ನೋಡೋಣ ಅಂತ ಬಂದೆ. ಅಜ್ಜಿಗ ಪಾಪ ಕಿವಿಗಳು ಕೇಳಿಸ್ತಾ ಇಲ್ಲ. ಹ್ಞೂ ತಾತ, ಅಜ್ಜಿಗ ಕಿವಿ ಕೇಳಿಸಲ್ಲ. ಓ, ಮೊನ್ನೆ ಯಾವಾಗ ಬಂದಿದ್ರಲ್ಲ ಇವರು ಚೆನ್ನಮ್ಮಕ್ಕನೂ ಎಲ್ಲ ಅವ್ರ ಕಡೆಯವರ ನೀವು? ಅವ್ರ ಕಡೆಯವರಮ್ಮ. ಹುಡುಗಿ ಅವ್ರ ತಾತನು ನಾನು. ಓ ಸರಿ ತಾತ, ಆಯ್ತು. ಅಜ್ಜಿಗ ಕಿವಿ ಕೇಳಿಸಲ್ಲ ತಾತ? ಕೇಳಿಸಲ್ಲಮ್ಮ ಪಾಪ. ಏಯ್, ನೋಡ್ದ ಇವಳು ಸುಪ್ನಾತಿ ಆ ಅಪ್ಪನ ಕೂಡ ಮಾತಾಡ್ತಾ ಇರೋದು. ನೀನು ಒಂದಷ್ಟು ದೋಚ್ಕೊಳತ್ತೇನೆ ಈ ಕೆಲಸ ಮಾಡ್ತಾ ಇರೋದು ನೀನು. ಯಾವಳವಳು? ಲೇ ರಮ್ಯಾ, ಅಜ್ಜಿ ನಿಮ್ಮ ಮನೆಗೆ ಹೆಣ್ಣು ಕೊಡಕ ಬಂದಿರೋದು ಅವರು. ಹಂಗೆಲ್ಲ ಮಾತಾಡ್ಬೇಡ ನೀನು, ಸುಮ್ಮನೆ ಇರುವ. ಏನೇ ಅದು ಕಿವಿ ಹತ್ರ ಬಂದು ಏನೋ ಹೇಳ್ತಾ ಇದೀಯಾ? ನಿಮ್ಮ ಮನೆಗೆ ಹೆಣ್ಣು ಕೊಡಕ ಬಂದಿರೋದು. ಹೆಣ್ಣು ಕೊಡಕ್ಕ? ಹ್ಞೂ, ನಿಮ್ಮ ಮಗನಿಗೆ ಹೆಣ್ಣು ಕೊಡಕ್ಕ ಬಂದಿರೋದು ಅವರು. ಅಯ್ಯೋ ಹೌದಾ? ಹ್ಞೂ. ಅಯ್ಯೋ, ಬೇಜಾರು ಮಾಡ್ಕೊಂಬೇಡಪ್ಪ, ಬೇಜಾರು ಮಾಡ್ಕೊಂಬೇಡ. ಇವಳು ನಮ್ಮ ಮಗು ಆದ್ರೂ ಹೇಳ್ಬೇಡ ನಿಂಕ. ಆ ನೀ ಅಡ್ಗೆ ಮನೆಗೆ ಏನಕ್ಕೆ ಹೋಗಿದ್ವಾ? ಓ, ತಪ್ಪು ತಿಳ್ಕೊಂಬೇಡಪ್ಪ, ನಂಗೆ ತಿಳಿಲಿಲ್ಲ. ಬೇಜಾರು ಮಾಡ್ಕೊಂಬೇಡಪ್ಪ. ಓ, ನೆಗಿತಾವನೆ, ಬೇಜಾರು ಮಾಡ್ಕೊಳಂಗಿಲ್ಲ. ಇಲ್ಲ ಬೇಜಾರು ಮಾಡ್ಕೊಂಡಿಲ್ಲ.
ನೆಗೆದವನೆ ಅಂದರೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ನಂಗೆ ತಿಳಿಯಲ್ಲಪ್ಪ, ಕಿವಿನೂ ಕೇಳಿಸಲ್ಲ, ಏನಪ್ಪ ಮಾಡೋದು? ಏನೋ ಹೆಚ್ಚು ಕಮ್ಮಿ ಆಗೋಯ್ತು, ಏನು ಬೇಜಾರು ಮಾಡ್ಕೊಂಬೇಡಪ್ಪ. ನನ್ನ ಮಗನಿಲ್ಲಪ್ಪ, ಎಲ್ಲೋ ಹೋಗವನೆ, ಬೆಂಗ್ಳೂರ್ಗೇನೋ ಹೋಗವನೆ, ಕಾರ್ ಇಲ್ಲ ಮನೆ ಹತ್ರ ಇಲ್ಲ, ಬೆಂಗ್ಳೂರ್ಗೇನೋ ಹೋಗವನೆ. ಓ ಸರಿ ಸರಿ, ಇನ್ನೊಂದ್ಸರಿ ಬರ್ತೀರಿ. ಇವತ್ತಿದ್ಬಿಟ್ಟು ನಾಳೆ ಓದ್ತೀಯಾ? ಹಂಗೆ ಮಾಡಪ್ಪ, ಅವ್ನು ಬಂದಮೇಲೆ ಮಾತಾಡ್ಬಿಟ್ಟು ಹೋಗು. ಎಷ್ಟೊತ್ತಾತದಮ್ಮ ಇವ್ರ ಮಗನ್ ಬರೋದು? ಅದೇನೋ ತಾತ, ನನಗೆ ಗೊತ್ತಿಲ್ಲ ತಾತ. ಅವ್ರ ಮಗನ್ ಬಂದ್ರೆ ಹೇಳ್ಬಿಡಮ್ಮ ನಾನು ಬಂದಿದ್ನಿ ಅಂತ. ಹ್ಞೂ ಸರಿ ತಾತ, ಹೇಳ್ತೀನಿ. ಇನ್ನೊಂದ್ ದಿವಸ ಬರ್ತೀನಮ್ಮ, ನಿಮ್ಮ ಅಪ್ಪನಿದ್ದಾಗ ಬರ್ತೀನಿ ನಾನು. ಹ್ಞೂ ಬರ್ತೀನಿ. ಹ್ಞೂ ಬರ್ತೀನಮ್ಮ, ಬರ್ತೀನಿ. ಆಮೇಲೆ ಮಾತಾಡ್ಸ್ಕೊಂಡು ಓದ್ತೀನಿ ನಿನ್ನ, ಆಯ್ತಾ? ಯಾಕಪ್ಪ ಹೊಡ್ತಾ ಇದೀಯಾ? ಹ್ಞೂ ಹೊಡ್ತೀನಿ. ಓದ್ತೀನಿ ಅಂತ ಹೇಳ್ತಾ ಇದ್ದಂಗ ಅವನೇ. ಹ್ಞೂ ಸರಪ್ಪ, ನನ್ನ ಮಗನಿದ್ದಾಗ ಬಾಪ್ಪ, ಅವನ ಹತ್ರ ಫೋನ್ ನಂಬರ್ ಇಸ್ಕೊಂಡು ಫೋನಾಗ ಮಾತಾಡಪ್ಪ. ಹ್ಞೂ 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 ಆಯ್ತಪ್ಪ, ಹೋಗ್ಬಿಟ್ ಬಾ. ಹ್ಞೂ ಟಾಟಾನಮ್ಮ. ಅಯ್ಯೋ ಅಲ್ಲೇ ರಮ್ಯ, ಅಯ್ಯಪ್ಪನ ಅಡುಗೆ ಮನೆಗೆ ಹೋಗ್ಬಿಟ್ಟು ಅದಕ್ಕೆ ನಂಗೆ ದಿಗ್ಲು ಎತ್ಕೊಂಡ್ಬಿಡ್ತು, ಮನೆಗೆ ಏನನ್ನ ಕಲ್ತಾನ ಮಾಡ್ಬಿಡ್ತಾನೇನೋ ಅಂತ. ಏ ಹೋಗು, ನಿನ್ನ ಹತ್ರ ಮಾನ ಮರ್ಯಾದೆ ತೆಗ್ದಾಕ್ತೀಯ? ಅದೇನೋ ಹೇಳ್ಬಿಟ್ಟು ಓದ್ತಾವಳವಳು, ಅದೇನೋ. ಈ ಸಾವಿತ್ರಿಗ ಏನು ಬಂದಿರೋದು? ಹೇಳ್ದಿರ ಮಾಡ್ತೀರ ಎತ್ತ ಹೋಗೋಳವಳು. ಹ್ಞೂ ಯಾವ ಕಾಲದಾಗ ಹೋಗಿರೋಳು? ಏನಂದ್ರೆ ಕೋಪಗಳು ಮನೆ ಮಂದಿಗೆಲ್ಲ. ಅದು ಎತ್ತ ಹೇಳ್ಬಿದ್ದೋದ್ಲ ಹೋಗೋಳೋದ್ಲು, ಹೇಳ್ಬಿಟ್ಟು ಹೋಗ್ಬೇಕಾನೆ, ಇದು ಓದ್ತಾ ಇದ್ದೀನಿ ಇದು ಬರ್ತಾ ಇದ್ದೀನಿ ಅಂತ ಅಂತಿಂತ ಚಿತ್ರಂಗೆಲ್ಲ ಇವಳು ಕಂತ್ರಿ ಮುಂಡ ಇವಳು. ಏನತ್ತೆ ಏನೋ ಬೈಕಂತ ಇದೆಯಾ? ಅಲ್ಲೇ ಈ ಸಾವಿತ್ರಿ ಬಗ್ಗೆ ಯಾವ ಕಾಲ ಐತೆ? ಅದು ಎತ್ತೋಗಿರ್ಬೋದು ಇವಳು. ಎತ್ತೋದ್ಲು ಅಮ್ಮ, ಸಾವುಕಾರ ಮಂದಿ ಸುದ್ದಿ ನಮ್ಗೆ ಯಾಕೆ ಬೇಕಮ್ಮ? ಅವ್ರು ಸಾವುಕಾರ ಮಂದಿ, ನಾವು ಬಡವರು, ನಮ್ಮ ಮಾತು ಯಾರು ಕೇಳ್ತಾರೆ ಈ ಮನೆಗ? ಆಯಮ್ಮನ ಮಾತೆಲ್ಲ ಎಲ್ಲರೂ ಕೇಳೋದು, ಯಾಕಂದ್ರೆ ಮಕ್ಕಳು ದೊಡ್ಡ ದೊಡ್ಡ ಕೆಲ್ಸಗಳಾಗವ್ರೆ, ಅದಕ್ಕೆ ಇವಾಗ ಆಯಮ್ಮನ ಪಟ್ಟ ಬಂದದೆ. ನಾವು ಏನಮ್ಮ ಈ ಮನೆಗೆ ನಾವು ಕೂಲಿಯರ್ ಇದ್ದಂಗೆ. ಪಟ್ಟ ಬಂದದೆ, ಪಟ್ಟದಿಂದ ಕೆಳಗೆ ಇಳಿಸಿದ್ರೆ ಆವಾಗ ತಿಳಿತದೆ ಏನಂತ. ಏನಾದರೂ ಮಾಡ್ಕೊಳ್ರಮ್ಮ, ನಮ್ಗೇನಾಗಬೇಕು? ಎಲ್ಗೋದ್ಲು? ಯಾವಾಗ ತಿಳಿದು? ಯಾವಾಗ ತಿಳಿದು ಹೇಳು? ಗಂಡ ಜೊತೆ ಗಾಡಿನಾಗ ಏನೋ ಹೋಗಿದ್ಲೇನು? ಎತ್ತೋದ್ಲು? ಗಂಡ ಜೊತೆ ಹೋಗಿಲ್ಲ, ನಿನ್ನ ಗಂಡನು ಶಿವನು ಎತ್ತೋ ಗಾಡಿನಾಗ ಓದ್ತಾ ಇದ್ರು. ಎತ್ತ ಯಾರು ತಿಳಿದು? ಇಲ್ಲೇ ನಿಧಾನಗಳೇ ಇವೊಂದೊಂದು ತಳ್ಳವನಂತ ಇಳಿಯ. ಎತ್ತೋಗಿದ್ರಾ? ಈ ಅವಸ್ಥೆನಾಗ ಎಲ್ಕ ಹೋಗಿದ್ದೆ ದೊಡ್ಡನೆ? ಅಷ್ಟು ಕೆಲಸ ಆಯ್ತಮ್ಮ, ಅದಕ್ಕೆ ಹೋಗಿದ್ದೆ. ಯಾಕ? ಅಲ್ಲ ಈ ಅವಸ್ಥೆನಾಗ ಎಲ್ಕ ಹೋಗಿದ್ದಲ್ಲ ನೀನೇನ್ರಲ್ಲ? ನಾನೇನ್ರು ಮನೆಗೆ ಅವಳು ಇನ್ನೇ ತೋತಾಳೆ. ಅವಳು ಬೆಳಗ್ಗೆ ಹೋಗಿರೋಳು, ಇನ್ನ ಪತ್ತೆನೇ ಇಲ್ಲ. ಮೌ ಎಲ್ಲಮ್ಮ ಎಲ್ಲ ನಾನೇನ್ರು? ಏನ್ ಸಮಾಚಾರ ನಿಂದು? ನೋಡ್ಸಿಕೊನೆ, ನಂಗೆ ಕೋಪ ಬಸ್ಬೇಡ ನೀನು, ಬಾಯಿ ಮುಚ್ಕೊಂಡಿರ್ಬೇಕು. ಎಲ್ಲಿ ನೀನೇನ್ರು? ಫೋನ್ ಮಾಡೋಣ ಅಂದ್ರೆ ಫೋನ್ ಮನೆಗೆ ಬಿಸಾಕ್ಬಿಟ್ಟೋಳೆ. ಎತ್ತ ಹೋದ್ಲು? ಅವಳು ಜಾನು ನೋಡಕ್ ಹೋಗ್ಬೇಕಂತ ಇದ್ಲು, ಅದಕ್ಕೆ ಎಲ್ಲ ಹೊಲ್ಟ್ಬಿಟ್ಟವಳ ಮೌ. ನಾನು ಇತ್ತೋದ್ನಲ್ಲ ಇವನ್ ಕರ್ಕೊಂಡು, ಅದಕ್ಕೆ ಎತ್ತ ಹೊಲ್ಟ್ಬಿಟ್ಟವಳು. ಬತ್ತಾಳ್ ಬಿಡು. ನಮ್ಮ ಮನೆಗೆ ನಾನು ದೊಡ್ಡೋಳಿದ್ದೀನಿ, ನಿಮ್ಮ ಅಪ್ಪನೆಲ್ಲ ಬೆಳಕಾಗಬಿಟ್ಟಿಗೆ ಏನೋ ಕೆಲಸ ಇದೆ ಅಂತ ಹೊಲ್ಟು ಗಾಡಿ ಹಾಕೊಂಡು, ನಾನು ಒಬ್ಬಳು ಮನೆಗೆ ದೊಡ್ಡೋಳಿದ್ದೀನಿ ಅನ್ನೋ ಜ್ಞಾನ ಬೇಡ, ಕೇಳಬೇಡ ನನ್ನನ್ನು. ಅತ್ತೆ ಹಿಂಗೆ ಓದ್ತಾ ಇದ್ದೀನಿ ಅಂತ ಒಂದು ಮಾತೇನೋ ಹೇಳೋದು ಬೇಡ. ಅವಳಿಗೆ ಇಷ್ಟ ಬಂದಂಗೆ ಹೋದ್ರೆ ಹೆಂಗೆ? ನೀನೇನು ಮಾಡ್ತಾ ಇದ್ವಾ? ಏನು ಮಾಡ್ತಾ ಇರ್ತಾರೆ ಹೇಳ? ನಾನಂದ್ರೆ ಲೆಕ್ಕಕ್ಕೆ ಇಲ್ಲ ಮನೆಗೆ ಯಾರ್ಗೂ. ಹಿಂಗೆ ಓದ್ತಾ ಇದ್ದೀನಿ ಅತ್ತೆ, ನಾನು ಹೋಗ್ಬೇಕು, ಮಗು ಹೋಗೋಳೆ ಕರ್ಕೊಂಬರ್ಬೇಕು ಅಂತ ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ. ಇವಾಗ ಏನಾಯ್ತು ಬಿಡಮ್ಮ, ಬತ್ತಾಳೆ. ಅಲ್ಲ ಮನೆಗೆ ಯಜಮಾನಿ ಅಂತ ಅಮ್ಮನವಳೆ, ಅಮ್ಮನ್ಕೊಂದು ಮಾತು ಹೇಳೋದು ಬೇಡ ನೆಚ್ಚಿಕೊನೆ ನೀನೇನ್ರು? ಯಾಕೆ ಇವಳು ಹಿಂಗೆ ಮಾಡೋದು? ಏನಾಗಲ್ಲ ಬಿಡ, ಬತ್ತಾಳೆ. ಏನೋ ಮಗು ಮೇಲೆ ಬೆಮೆ ಕೊಂಬಿಟ್ಟವಳೆ, ರಾತ್ರಿ ಎಲ್ಲ ಕನ್ವರ್ಸ್ಕೊಂತ ಇದ್ಲು, ಮಗುನ ಕರ್ಕೊಂಡು ಬರಕ್ ಹೋಗೋಳು ಬಿಡು. ಏನಕ್ಕೆ ಕರ್ಕೊಂಬರೋದು? ಬೇಕಾಗಿಲ್ಲ ನಮ್ಮ ಮನೆಗೆ ಹುಡುಗಿ ಇನ್ನು ಬರೋದು. ನೀನ್ ಬಾಯ ಮುಚ್ಕೊಂಡಿರಮ್ಮ ನೀನು. ಅವಳು ಇಷ್ಟ, ಅವಳು ಏನ ಮಾಡ್ಕೊಂಡ್ಲೆ? ನೋಡ್ಚಿಕೊನೆ, ಈ ಮನೆಗ ಅವ್ರವ್ರು ಇಷ್ಟು ಕೊದ್ದಿ ಏನು ನಡೆಯಲ್ಲ. ನಾವ್ ಹೇಳ್ದಂಗೆ ದೊಡ್ಡವ್ರು ನಾವಿದ್ದೀರಿ, ನಾವ್ ಹೇಳ್ದಂಗೆ ನೀವು ಕೇಳ್ಬೇಕು. ಅವಳು ಬರ್ಲಿ ಸುಮ್ಮನೆ ಇರಮ್ಮ, ಅದ್ಯಾಕಮ್ಮ ಹಂಗ್ ಜಗಳ ಮಾಡ್ತೀಯ ನೀನು? ಬರ್ಲಿ ಇವತ್ತು ಅವಳು ಹೇಳ್ತೀನಿ ಸರಿಯಾಗಿ ಹೇಳಿ ಗೂಬಿಲ್ ತಾಡ್ತೀನಿ ನೋಡು. ತಾಟಿದ್ಯಾ. ನಾನು ಏನ್ರಿ ಎಂತವಳು ಅಂತ ನನಗೆ ಗೊತ್ತು. ನೀನು ಅವಳ ಮೇಲೆ ಸುಮ್ಮನೆ ನಿಷ್ಠುರ ಮಾಡಬೇಡ, ಸುಮ್ಮನೆ ಇರಮ್ಮ ನೀನು. ಬಂದ ಮೇಲೆ ಆಕತೆ ನೋಡಿ ಅವಳಿಗೆ ಏನು ಕೆಲಸ ಕೊಡ್ತೀನಿ ಅಂತ. ಇವಾಗ ನೀವ್ ಎತ್ತೋಗಿದ್ದಿದ್ವಾ? ಅದೇ ಮನೋಜನ್ಕ ಹೆಣ್ಣು ನೋಡ್ಕೊಂಬರಕ್ ಹೋಗಿದ್ರಲ್ಲ ನಾವು ಆ ಹುಡುಗಿನ ಕರ್ಕೊಂಬಂದಿದ್ನಲ್ಲ ನಾನು. ಆ ಹುಡುಗಿಯವರು ಚಿಕ್ಕಪ್ಪನ ಪೊಲೀಸರು ಹೇಳ್ಕೊಂಡೋಗ್ಬಿಟ್ಟವ್ರೆ. ಅದಕ್ಕೆ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಅದೇ ನಾವು ಪೊಲೀಸರು ಹೇಳ್ಕೊಂಡೋಗಿರೋದು. ಅದೇ ಆ ಹುಡುಗಿ ಬಂದಿದ್ಲಲ್ಲ, ಆ ಹುಡುಗಿ ಅವ್ರ ಅಪ್ಪನ ಅವ್ರ ಚಿಕ್ಕಪ್ಪನ ಸಾಯಿಸಾಕ್ಬಿಟ್ನಂತೆ. ಅಯ್ಯೋ ಏನೋ ಚಿಕ್ಕನ ಹಿಂಗೆ ಹೇಳ್ತಾ ಇದೆಯಾ? ಆ ಅಪ್ಪನು ಗಾಡಿನಾಗ ಬರ್ತಾ ಇದ್ರೆ ಲಾರಿ ಓಡಿಸೋ ಅಪ್ಪನ್ಗೆ ದುಡ್ಡು ಕೊಟ್ಬಿಟ್ಟು ಲಾರಿ ಆ ಅಪ್ಪನ ಮೇಲೆ ಹಚ್ಬಿಡು ಅಂತ ಹೇಳ್ಬಿಟ್ನಂತೆ. ಆ ಅಪ್ಪನ ಹಚ್ಬಿಟ್ಟು ಅವನೇ. ಆ ಅಪ್ಪನ ಅಲ್ಲೇ ಸತ್ತೋಗೋನೆ. ಅದಕ್ಕೆ ಸಿಂಚು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಾಗ ಹಾಕೋಳೆ. ಅಲ್ಲ ಅಂತವ್ರ ಮನೆಗೆ ಎಣ್ಣೆ ತರ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ನಿಮ್ಗೇನು ಬುದ್ಧಿ ಕಿತ್ತಿ ಅದ? ಏನ್ ಕತೆ? ಇವತ್ತು ಸ್ವಂತ ಜೊತೆ ಹುಟ್ಟಿರೋ ಅಣ್ಣನ್ನೇ ಸಾಯ್ಸಕೋಣ, ನಾಳೆ ಬೆಳಗ್ಗೆ ನಮ್ಮನ್ನ ಸಾಯಿಸಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನೋ ಅಮ್ಮ ನಂಗೆ ಅದೆಲ್ಲ ತಿಳಿದು. ಬೇಡಪ್ಪ, ಅವ್ರ ಮನೆಗಿನ ಎಣ್ಣೆ ನಮ್ಗೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಎಲ್ಲ ನಾವು ಬೇರೆ ಕಡೆ ನೋಡಿದ್ರೆ ಆಯ್ತು ಬಿಡು. ಯಾಕ ಇವಾಗ ಬೇಡ? ಇಲ್ಲ ಬೇಡ. ಹುಡುಗಿ ಕೊಲೆ ಮಾಡಿರೋದಲ್ಲಮ್ಮ, ಅವ್ರ ಅಪ್ಪನು ಕೊಲೆ ಮಾಡಿರೋದು. ನೋಡು, ಯಾರನ್ನ ಕೊಲೆ ಮಾಡ್ಕೊಳ್ಳಿ, ನಮ್ಗ ಅವ್ರ ಸಂಬಂಧ ಅವಶ್ಯಕತೆ ಇಲ್ಲ, ಆಯ್ತಾ? ನೀನೇನ್ರು ಬರ್ಲಿ, ಅವಳಿಗೆ ಗಾಚಾರ ಬಿಡಿಸ್ತೀನಿ. ಅಯ್ಯ ನಮ್ಮ ಅಮ್ಮನ ಯಾಕೆ ಹಿಂಗಾಡ್ತಾವಳೆ? ಅವ್ರ ಅಪ್ಪನ ಕೊಲೆ ಮಾಡಿರೋದಕ್ಕೆ ಹುಡುಗಿ ಏನ್ ಮಾಡಿದ್ಲ ಪಾಪ?
ಲೇ ಬೇಡ ಅಂದ್ರೆ ಬೇಡ ಅಂತ ಹೇಳಿದ್ಲಲ್ಲ ಬಿಡ ಇನ್ಯಾಕ. ಓ ನೀವೆಲ್ಲ ಹೇಳ್ದಂಗೆ ನಾಗಲ್ಲ ಬಿಡು, ನಮ್ಮ ಅಪ್ಪನ ಹೇಳ್ತಾನೆ. ಅಲ್ಲ ನೀನು ಈಗ ಕಾಲುಗಳು ಇರಿಗಿಸ್ಕೊಂಡು ಹೋಗ್ತಿದ್ರೆ ಆಗ್ದಾ ಪೊಲೀಸ್ ಸ್ಟೇಷನ್ಗ? ಅದ್ಯಾಕೆ ನಿಂಗೆ ಮಾನ ಮರ್ಯಾದೆ ಇಲ್ಲಪ್ಪ? ನಿಂದು ಒಂದು ಜನ್ಮನ. ಲೇ ಪಾಪ ಕಷ್ಟ ಆಗೋಳೆ ಅಮ್ಮನ, ಅದಕ್ಕೆ ಸಹಾಯ ಮಾಡಕ್ ಹೋಗಿದ್ದು. ಯಾರಮ್ಮನ ಕಷ್ಟ ಆಗಿದ್ರೆ ಸಹಾಯ ಏನಕ್ಕೆ ಮಾಡ್ತೀಯಾ ನೀನು? ಅವ್ರಿಗಂತ ಅವ್ರ ನೆಂಟರು ಇರ್ತಾರೆ, ಸಹಾಯ ಮಾಡ್ತಾರೆ ಬಿಡು. ನೀನೇನ್ಕೆ ಹೋಗಿದ್ದೆ? ಹಾಗೆಲ್ಲ ಅನ್ಕೊಳ್ದೆ, ಅವ್ರು ಇವಾಗ ನಮ್ಮ ಮನೆಗೆ ಬೀಗರಾಗೋರಲ್ಲ. ಯಾರು ನಿಮ್ಮ ಮನ್ಕ? ಬೀಗ್ರಾಗೋರ? ಅಯ್ಯ ನೀನು ಹೋಗಿ, ನೀನು ಹೋಗಲ್ಲ ಮುಡ್ಗೋಗು. ಅಯ್ಯ ಭಗವಂತ, ಮನೆಯಾಗೆ ಇರೋ ಹೆಂಗಸ್ರನ್ನ ಬಾಳ್ಸಯ್ಯ ಅಂತಂದ್ರೆ ಊರಾಗಿನ ಹೆಂಗಸ್ರನ್ನ ಬಾಳಿಸ್ತೀನಿ ಅಂತ ಹೋತಾನೆ. ಇವನು ಎಲ್ಲಿ ಕಾಯ್ಕೊಂಡಿದ್ನಪ್ಪ ನಂಕ ಭಗವಂತ. ಇವನ್ ಜನ ಕಷ್ಟ ಬೆಂಕಿ ಹಾಕ. ಲೇ ಸುನೀತಾ, ಏನ್ ಸರೋಜಕ್ಕ ನೆನ್ನೆ ಅವ್ರ ಚಾರಣ್ಯ ಏನು ಹೇಳಿದ್ಲೆ? ಕ್ಯಾನ್ಸಲ್ ಮಾಡಿಸ್ಬೋದಂತಕ್ಕ. ನನ್ನ ಗಂಡನ ಜೊತೆ ನಾನು ಚೆನ್ನಾಗಿರ್ತೀನಿ, ಡೈವರ್ಸ್ ಕ್ಯಾನ್ಸಲ್ ಮಾಡಿಸ್ರಿ ಅಂತ ಹೇಳ್ಬೋದಂತೆ. ಹೌದಾ? ಹಂಗಾದ್ರೆ ಕ್ಯಾನ್ಸಲ್ ಮಾಡಿಸು. ನಿಂಗೆ ಹೇಳ್ತೀನಮ್ಮ, ಮಾಡಿಸು. ಮನೆಗೆ ಒಂದು ಮಾತು ಕೇಳ್ಬಿಟ್ಟು ಅಂದೆ. ಸರಿ ಅತ್ತೆ ಆಯ್ತು ಅಂತ ಹೇಳಿದ್ಲು. ಇದೇನ್ಲೇ ಇವ್ರು ಹಿಂಗೆ ಹೇಳ್ತಾವ್ರೆ? ನಿನ್ನ ಮಗನ ಕೇಳಿ ನೋಡ್ಕೊಂಡ್ ಬಂದಿದ್ರಲ್ಲ, ಅವ್ರಿಗೆ ಅವ್ರ ಅಪ್ಪನ ಅವ್ರ ಅಣ್ಣನ ಸಾಯ್ಸಾಕ್ಬಿಟ್ಟವನಂತೆ. ಆಮೇಲೆ ಏನೋ ಇವಾಗ ಜೈಲಾಗ ಹಾಕೋರಂತೆ ಅಪ್ಪನ ಅಂತ ಹೇಳ್ತಾವ್ರೆ ನಮ್ಮ ಯಜಮಾನು ಸಿಕ್ಕೋನು. ಇದೇನಕ್ಕೋ ಹಿಂಗೆ ಹೇಳ್ತಾ ಇದೆಯಾ? ಇವಾಗಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರಲ್ಲ, ಆ ಅಮ್ಮನ ಹುಡುಗಿ ಅವ್ರ ಅಮ್ಮನೇನೋ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಹಿಂಗಾಗದೆ ಅಂತ. ಇವರಿಬ್ರು ಹೋಗಿದ್ರಂತೆ. ಅಯ್ಯೋ ಹಂಗಾದ್ರೆ ಅಂಥ ಮನೆಗ ಯಾರು ಈ ಹುಡುಗಿ ಮನು ನೋಡ್ಕೊಂಡ್ ಬಂದಿದ್ನಲ್ಲ, ಆ ಹುಡುಗಿ ಅವ್ರ ಅಪ್ಪನ? ಆ ಹುಡುಗಿ ಅವ್ರ ಅಪ್ಪನಂತೆ. ಇನ್ನೊಂದು ಹುಡುಗಿನ ಇಲ್ಲಿಗೆ ಬಂದಿತ್ತು, ಆ ಹುಡುಗಿ. ಆ ಹುಡುಗಿ ಅವ್ರ ಅಪ್ಪನ ನೀವು ನೋಡ್ಕೊಂಡ್ ಬಂದಿದ್ದೀರಲ್ಲ ಹುಡುಗಿ, ಅವ್ರ ಅಪ್ಪನು ಕೊಲೆ ಮಾಡಿರೋದಂತೆ. ಇವಾಗ ಪೊಲೀಸರು ಅರೆಸ್ಟ್ ಮಾಡೋರಂತೆ. ಅಯ್ಯೋ ಇದೇನಕ್ಕ ಹಿಂಗೆ ಹೇಳ್ತಾ ಇದೆಯಾ? ಅಂಥವ್ರ ಮನೆಗೆ ಹೆಂಗಕ್ಕ ಎಣ್ತಾ ಇರೋದು? ನಾಳೆ ಬೆಳಗ್ಗೆ ನಮ್ಮ ಪರಿಸ್ಥಿತಿಗಳು ಹೆಂಗೋ? ಏನೋ ನೋಡಮ್ಮ, ನೋಡು ಆಲೋಚನೆ ಮಾಡು. ದುಡ್ಡಿಗೆ ಯಾವುದೇ ನಿರ್ಧಾರ ತಗೊಂಬೇಡ. ಯಾಕಂತಂದ್ರೆ ತಿರ್ಗಿ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದ? ಇವತ್ತು ಸ್ವಂತ ಕೂಡ ಹುಟ್ಟಿರೋ ಅಣ್ಣನ್ನೇ ಕೊಲೆ ಮಾಡೋಣ, ನಾಳೆ ಬೆಳಗ್ಗೆ ನಮ್ಗೆಲ್ಲ ತೊಂದರೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಿನ್ನ ಮಾತೇನೋ ನಿಜನಾಕೋ? ತಡಮ್ಮ, ನಮ್ಮ ಯಜಮಾನ ಹತ್ರ ಮಾತಾಡ್ತೀನಿ. ಆಗ ಇವ್ನು ಮನು ಬರ್ತಾವ್ ನೋಡಿ ಕೇಳು. ಏನಮ್ಮ? ಮುಂದುವರಿಯುವುದು. ಯಾಕೋ ಒಳಗೆ ಬಂದೆ? ಬಾಮ ಇಡ್ಲೆ ಅಂತ ವಿಷಯಗಳೆಲ್ಲ ಕುಟ್ಟಾಗಿ ಮಾತಾಡೋದು ಬಿಟ್ಬಿಟ್ಟು ನೀನು ಬೀದಿ ಒಳಗೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ಏನು? ಅಲ್ಲಮ್ಮ, ಇವಾಗ ನಾನು ಹೇಳೋದೊಂದು, ಅವ್ರ ಅಪ್ಪನ ತಾನೇ ಕೊಲೆ ಮಾಡಿ ಜೈಲಿಗೆ ಹೋಗಿರೋದು. ಆ ಹುಡುಗಿ ಏನಲ್ಲ ಆಸ್ತಿ ಅದಮ್ಮ, ಆಸ್ತಿ ಅದೇ. ಇವಾಗ ಆ ಹುಡುಗಿ ಆಸ್ತಿನೂ ನಂಗೆ ಸಿಕ್ಕಿದ್ರೆ, ಇಲ್ಲೇನು ಆಸ್ತಿನೂ ಸಿಕ್ಕಿದ್ರೆ ನಾವು ಹೆಂಗಿರ್ತೀರಮ್ಮ? ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾಕಾಗಲ್ಲ ನೀವು? ಅಲ್ಲೋ, ನಾಳೆ ಬೆಳಗ್ಗೆ ನಮ್ಗೇನು ತೊಂದರೆ ಮಾಡಿದ್ರೆ ಏನೋ ಮಾಡೋದು? ಇವಾಗ ಅವ್ರಿರೋ ಸಿಚುವೇಶನ್ಗೆ ಮದುವೆ ಒಪ್ಕೊಂತಾರೆ, ಆಯಿತಾ? ನಾನು ಹೋಗಿ ಅವ್ರಿಗಿನ ಮದುವೆ ಮಾಡ್ಕೊಂಬರ್ತೀನಿ. ಅಯ್ಯೋ ಹಂಗೆಲ್ಲ ನಾವು ಮಾಡ್ಬಿಟ್ಟಯ್ಯೋ, ನಿಮ್ಮ ತಾತನ ಅಭಿಪ್ರಾಯ ಕೇಳಬೇಕು. ನಿಮ್ಮ ತಾತನ ಏನು ಹೇಳ್ತಾನೋ ಏನೋ? ನಿಮ್ಮ ತಾತನ ನಂಗೆ ಗೊತ್ತಿರೋ ಮಟ್ಟಿಗೆ ಒಪ್ಪಲ್ಲ ಅಂತಾನೆ. ನಿಮ್ಮ ತಾತನ ಒಪ್ಪಲ್ಲ ಮನು, ಏನೋ ಮಾಡೋದು? ತಾತನ ಒಪ್ಪಲ್ಲ ಅಂತೀಯಾ? ಒಪ್ಪಲ್ಲ ತಾತನ. ಇದೊಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಗ್ತಲ್ಲಮ್ಮ ನನ್ನ. ಹುಡುಗಿ ಚೆನ್ನಾಗಿತ್ತು, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆ. ಈ ಪಟೇಲಪ್ಪನು ಒಬ್ಬ ಅಣ್ಣ ಅವನೇ ಅಂತಾನ. ಎಲ್ಲಪ್ಪ ಅಂತ ಮನೆ ಕೇಳಿದ್ರೆ ಏನಪ್ಪ ಅವ್ರು ಹೇಳಿದ್ದಷ್ಟೇ, ನಾನೇನು ಯಾವತ್ತೂ ಕಂಡೇ ಇಲ್ಲ ಅಂತಾನು. ಅವನೋ ಇಲ್ಲ ಯಾರಿಗೆ ಗೊತ್ತಮ್ಮ? ಅಮ್ಮ, ಇವಾಗ ತಾತನ ಮಾತಿಗೆ ಏನು ಬಿಡಾಕು ನೀನು. ಮದುವೆ ಮಾಡ್ಕೊಂಬಂದ್ಮೇಲೆ ಯಾರು ಏನು ಮಾಡ್ತಾರೆ ನಮ್ಮನ್ನ? ಹಂಗಂತೀಯ? ತಿರ್ಗಿ ಏನೋ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟಾರೆ ನೋಡಮ್ಮನು. ಹೆಂಗಮ್ಮ ಕಳಿಸ್ಬಿಡ್ತಾರೆ? ಅವತ್ತು ಡೈವರ್ಸ್ ಆಗೋಗ ಹೇಳಿಲ್ಲ ನಮ್ಮ ಕೋರ್ಟಾಗ ಚರ್ಚು. ಯಾರಿಗೆ ಅಧಿಕಾರ ಇಲ್ಲ ಅಂದರೂ ಮನೆ ಮಗನಿಗೆ ಅಧಿಕಾರ ಇರ್ತದೆ ಅಂತ ಹೇಳಿದ್ರು ತಾನೆ? ಸುಮ್ಮನೆ ಇರಮ್ಮ, ಅಷ್ಟು ದಿನ ನೀನು ಸುಮ್ಮನೆ ಇದ್ಬಿಡು. ಅದೆಂಗೋ ಏನೋ ನೀನು ಹೇಳೋದು ನಂಗೆ ಅರ್ಥನೇ ಆಯ್ತಾ ಇಲ್ವಾ? ನೋಡಮ್ಮ, ಇವಾಗ ನಾನು ಆ ಹುಡುಗಿನ ಮದುವೆ ಮಾಡ್ಕೊತೀನಿ. ಮಾಡ್ಕೊಂಬಿಟ್ಟು ಆ ಹುಡುಗಿ ಅಲ್ಲೇ ಇರಲಿ, ಇಲ್ಲಿಗೆ ಕರ್ಕೊಂಬರೋದು ಬೇಡ. 1-2 ದಿವಸ ನಾನು ಅಲ್ಲೇ ಹೋಗಿ ಬರ್ತಾ ಇರ್ತೀನಿ. ಆ ಹುಡುಗಿ ಮನೆಗೆ ಆ ಹುಡುಗಿ ಇಟ್ಕೊಳ್ಳಿ, ಯಾರಿಗೂ ಹೇಳ್ಬೇಡ. ಇವಾಗ ಅವರಷ್ಟು ಬಾದಿಗಳವ್ರೆ, ಆಮೇಲೆ ನಮ್ಮ ಮನೆಗೂ ಮದುವೆ ಬೇಡ ಅಂತವ್ರೆ ಅಂತ ಹೇಳ್ತೀನಿ. ಹುಡುಗಿಗೆ ಸಮಾಧಾನ ಮಾಡಿ ನಾನು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದು ಅವ್ಳಿಗೆ ನಾಳೆ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬರ್ತೀನಿ. ಬೇಡಲೇ ಅಂತ ಕೆಲಸಗಳೆಲ್ಲ ಮಾಡಿಬಿಡು. ತಿರ್ಗಿ ಸಿಕ್ಕಾಕೊಂಡ್ರೆ ಜಾಸ್ತಿ ಇದು ತೊಂದರೆ. ಸುಮ್ಮನೆ ಇರೋ ನೀನು. ನಿಮ್ಮ ತಾತನ ಯಾವ್ದಾರ ಬೇರೆ ಹುಡುಗಿನ ನೋಡ್ತಾನೆ. ಮನು, ನಾನು ಹೇಳ್ದಂಗೆ ಕೇಳು ಮನು, ಇವೆಲ್ಲ ಬೇಡ ಮನು. ಸುಮ್ಮನೆ ಇರಮ್ಮ, ನೀನು ಆಸ್ತಿ ಸಿಗ್ತದೆ, ನೀನು ಕತೆ ಕಟ್ಕೊ. ಹಿಂಗೆ ಇರ ನಾವು. ಆ ಅಮ್ಮನ ಸಂಧ್ಯಾ ಬೇರೆ ಓ ಅಂತಾಳೆ, ಏನು ಗಲಾಟೆ ಮಾಡ್ತಾಳೆ. ಅಯ್ಯಮ್ಮ ನಂದಂಗೆಲ್ಲ ಅನ್ಸ್ಕೊಂಡೆ ಇರೋಣ. ನಮ್ಮದು ಅಂತ ಒಂದು ಸ್ವಂತ ಮನೆ ಮಾಡ್ಕೊಳೋದು ಬೇಡ ಇಲ್ಲಿ? ಇವಾಗ ನನ್ನ ಮನೆ ಅದಲ್ಲ, ನಾವು ಹೊಸ ಮನೆ, ಆದರೆ ಕೊಳ್ಟೋಗೋಣ. ಸುಮ್ಮನೆ ಇರು. ನಾವು ಕೊಡಬೇಕಲ್ಲ. ಅದೇನೋ ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಬ್ಯಾಗುಗಳೊಂದು 5-6 ಎತ್ಕೊಂಡು ಹೋಗ್ತಾ ಇದ್ಲು ಒಳಕ್ಕೆ. ಏನಕ್ಕ ಬ್ಯಾಗುಗಳು? ಬಟ್ಟೆ ಬರೋ ಇರಬೇಕೇನೋ. ನಾನು ನೋಡಿದಾಗ ಒಂದು 5-6 ಬ್ಯಾಗುಗಳು ಎತ್ಕೊಂಡು ಆ ಮನೆಗೆ ಹೋಗ್ತಾ ಇದ್ಲು. ಅದೇನು ಬಟ್ಟೆ ಗಿಟ್ಟೆ ಜೋಡಿಸ್ಕೊಳಕೋ ಇಲ್ಲ ಅದೇ ಮನೆಗೆ ಇರೋಕ್ಕೋ? ನಾನು ನಿಮ್ಮ ಅಪ್ಪನ ಕೇಳಿದ್ದೀನಿ ಆ ಮನೆ ಬೇಕು ನಂಗಂತ. ಏನನ್ನ ಅಪ್ಪನ? ಸರಿ ಆಯಿತು ಅಂತ ಹೇಳೋನೆ. ಅಪ್ಪನ ಸರಿ ಅಂತ ಅಂದ್ಬಿಟ್ರೆ ಆಯಮ್ಮನ ಒಪ್ಪಬೇಕಲ್ಲಮ್ಮ. ಅಪ್ಪನ ನಮ್ಮ ಮುಂದೆ ಹಂಗೆ ಹೇಳ್ತಾನಷ್ಟೇ. ಆಯಮ್ಮನ ಮಾತೆ ಕೇಳೋದು. ನಮ್ಮನ್ನು ಬೇಕಾದ್ರೆ ಬಿಡ್ತಾನೆ, ಆಯಮ್ಮನ ಬಿಡಲ್ಲ. ನೋಡಮ್ಮ, ಆಲೋಚನೆ ಮಾಡಮ್ಮ. ಹುಡುಗಿ ಅವ್ರ ಅಪ್ಪನ ತಾನೇ ಕೊಲೆ ಮಾಡಿರೋದು, ಹುಡುಗಿ ಏನಲ್ಲ. ಅಲ್ವ? ತಿರ್ಗಿ ತಾತನ ಎದುರಾಕೊಂಡ್ರೆ ನಮ್ಗೆ ಇಲ್ಲಿ ಜಾಗ ಇರಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು? ಸುಮ್ಮನೆ ಇರಮ್ಮ, ಇಲ್ಲಿದ್ದೆಲ್ಲ ಹೇಳೇನಂತೆ. ಇರುವಾಗಿರೋರನ್ನ ಭಯಪಡೋಂಗೆ ಮಾಡಬೇಡ. ಸರಿನಪ್ಪ, ಏನೋ ಮಾಡು. ಇವಾಗ ಹುಡುಗಿನ ಮದುವೆ ಆತಿ, ಆ ಹುಡುಗಿನ ಕೇಳ್ದೆ ನೀನು? ಇವಾಗ ಹೋಗ್ತೀನಿ, ಹೋಗ್ಬಿಟ್ಟು ಅವ್ರ ಮನೆಗೆ ಕೇಳ್ತೀನಿ ಏನು ಹೇಳ್ತಾಳೆ ನೋಡೋಣ. ಹುಡುಗಿ ಅವ್ರ ಅಮ್ಮನ್ನು ಕೇಳ್ತೀನಿ. ಹೆಂಗೂ ಮದುವೆಕಂತದೆ ಇಂಡಿಯಾಗೆ ದುಡ್ಡಿಕ್ಕವ್ರೆ. ಇದೇ ಟೈಮು, ಅವ್ರ ಅಪ್ಪನ ಬೇರೆ ಇಲ್ಲ. ಎಲ್ಲ ನಾವೇ ಹೊಡ್ಕೊಂಬೋದು. ಸುಮ್ಮನೆ ಇರಮ್ಮ ನೀನು. ಅಲ್ಲ, ದುರಾಸೆ ಪಡಕ್ಕೆ ಹೋಗಿ ಏನೇನೋ ಹೆಚ್ಚು ಕಡಿಮೆ ಆದಾತು ಅಂತ. ಏನೂ ಹೆಚ್ಚು ಕಡಿಮೆ ಆಗಲ್ಲ. ಏನು ತೊಂದರೆ ಆಗ್ತಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಏನೋ ಮಾಡಪ್ಪ. ಹಂಗಾರೆ ಹುಡುಗಿಯವ್ರ ಮನೆ ಹತ್ರ ಕೂತೀಯಾ? ಇವಾಗ ಓದ್ತೀನಿ. ಏನೋ ತಿಳಿತಿತ್ತು ನನಗೆ, ನಾಟಕ ಮಾಡ್ತೀನಿ.
ಅದೇ ಏನು ಮಾಡ್ತಾಳೆ ನೋಡೋಣ. ಹ್ಞೂ ಸರಪ್ಪ ಆಯಿತು.